ಟೆಕ್ನೋ ಸ್ಪಾರ್ಕ್ ಗೋ 2 ಇದನ್ನ ನೀವು 6500 ರೂಪಾಯಿಗೆ ತಗೊಳ್ಬಹುದು. ಈ ವಿಡಿಯೋದಲ್ಲಿ ಈ ಫೋನ್ ನ ಬ್ಯಾಟರಿ ಆಗಿದೆ, ಡಿಸ್ಪ್ಲೇ ಆಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಫೋನ್ ಸಿಗ್ತಾ ಇದೆ. ನೀವು ಇದನ್ನ ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಐಫೋನ್ 16 ಸೀರೀಸ್ ತರ ಕಾಣ್ತಾ ಇದೆ. ತುಂಬಾ ಪ್ರೀಮಿಯಂ ಆಗಿ ಮಾಡಿದ್ದಾರೆ. ಆ ನಂತರ ನಿಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. 12 months ವ್ಯಾರಂಟಿ ಕಾರ್ಡ್. ನಿಮಗೆ GST ಇನ್ವಾಯ್ಸ್ ಬಂದ್ರೆ ಸಾಕು 1 year ವ್ಯಾರಂಟಿ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಪೌಚ್ ಕೂಡ ಕೊಟ್ಟಿದ್ದಾರೆ ಬ್ರ್ಯಾಂಡ್ ಕಡೆಯಿಂದ. ಟೆಕ್ನೋ ಲೋಗೋ ಇದೆ. ಪೌಚ್ ಕೂಡ ಸ್ವಲ್ಪ ಪ್ರೀಮಿಯಂ ಆಗಿದೆ. 15 watts ಅಡಾಪ್ಟರ್, B2C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇದೆ. ನೀವು ಜಸ್ಟ್ ಇದಕ್ಕೆ ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಫೋನ್ ನ ಡಿಸೈನ್ ನೋಡೋದಾದ್ರೆ ಈ ಫೋನ್ ನ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಹತ್ರ ಈಗ ಇಂಕ್ ಬ್ಲಾಕ್ ಇದೆ. ಉಳಿದ ಕಲರ್ ನೋಡೋದಾದ್ರೆ ಟೈಟಾನಿಯಂ ಗ್ರೇ, ಟರ್ಕಿಶ್ ಗ್ರೀನ್ ಮತ್ತು ವೆಲ್ ವೈಟ್. ಈ 4 ಕಲರ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣುತ್ತೆ. ಇದನ್ನ ಕೈಯಲ್ಲಿ ಹಿಡಿದಾಗ ಪ್ರೀಮಿಯಂ ಲುಕ್ ಕಾಣುತ್ತೆ. ಜೊತೆಗೆ ಇದರ ಬಾಕ್ಸ್ ನಲ್ಲಿ ಬೆಸ್ಟ್ ಕ್ವಾಲಿಟಿ ಬ್ಯಾಕ್ ಕವರ್ ಕೂಡ ಸಿಗ್ತಾ ಇದೆ. ಇದರ ಸೈಡ್ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಆದ್ರೂ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ ಮತ್ತು ಇದರ ಗ್ರಿಪ್ ಚೆನ್ನಾಗಿದೆ. ಇದರಿಂದ ಕೈಯಲ್ಲಿ ಬೀಳೋದು ಚಾನ್ಸಸ್ ಕಡಿಮೆ. ಇನ್ನು ಇದರ ಕ್ಯಾಮ್ರಾ ಮಾಡೆಲ್ ನಲ್ಲಿ ಒಂದು ಲೈಟ್ ನೋಡಕ್ಕೆ ಸಿಗುತ್ತೆ ಮತ್ತು ಈ ಫೋನ್ ಪ್ರೀಮಿಯಂ ಫೀಲ್ ಜೊತೆಗೆ ಲೈಟ್ ವೇಟ್ ಕೂಡ ಇದೆ. ಈ ಫೋನ್ ನಲ್ಲಿ 5000 mAh ಬ್ಯಾಟರಿ ಇದೆ ಮತ್ತು 10 watts ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಈ ಫೋನ್ 80 minutes ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 1 day ಫುಲ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಈ ಫೋನ್ ನ ಕೆಳಗಡೆ ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಇದೆ, ಹೆಡ್ಫೋನ್ ಜಾಕ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇದೆ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಈ ಫೋನ್ ನ ಮೇಲೆ ಸ್ಪೀಕರ್ ಇದೆ. ಈ ಫೋನ್ ನಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇದರ ಆಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನ ನೀವೇ ಕೇಳಿ. ಇದರ ಕನೆಕ್ಷನ್ ಕಡೆ ಬಂದ್ರೆ ಇದು 4G ಫೋನ್ ಆಗಿದೆ. ವೈಫೈ ಇದೆ, ಬ್ಲೂಟೂತ್ 5.4 ಸಿಗುತ್ತೆ ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ IP64 ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನೂ ಆಗೋದಿಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.67 inches HD+ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 600 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಇಂಡೋರ್ ನಲ್ಲಿ ಚೆನ್ನಾಗಿ ಕಾಣುತ್ತೆ, ಆದ್ರೆ ಔಟ್ಡೋರ್ ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ವಿಸಿಬಲ್ ಆಗಿ ಕಾಣಿಸೋದಿಲ್ಲ. ಆದ್ರೆ ಇದು ಬಡ್ಜೆಟ್ ಅಕಾರ್ಡಿಂಗ್ಲಿ ಈ ಫೋನ್ ನ ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತೆ ಮತ್ತು ಯೂಟ್ಯೂಬ್ ನಲ್ಲಿ HDR ಕಂಟೆಂಟ್ ನೋಡಬಹುದು ಮತ್ತು ನೆಟ್ಫ್ಲಿಕ್ಸ್ ನಲ್ಲಿ HDR ವಿಡಿಯೋ ಸ್ಟ್ರೀಮ್ ಮಾಡಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ ಆಗಿ ಚೆನ್ನಾಗಿದೆ. ಇನ್ನು ಇದರಲ್ಲಿ Android 15 ಮತ್ತು iOS ಅಲ್ಲಿ ಬರ್ತಾ ಇದೆ. ಇದು UI ನಲ್ಲಿ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತಾ ಇದೆ. ಜಾಸ್ತಿ ಅನ್ವಾಂಟೆಡ್ ಆಪ್ಸ್ ಬರಲ್ಲ, ಕ್ಲೀನ್ ಎಕ್ಸ್ಪೀರಿಯನ್ಸ್ ನೋಡಕ್ಕೆ ಸಿಗುತ್ತೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ಸ್ ಕೂಡ ಇದೆ. ಎಲ್ಲ AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಸಿಗ್ತಾ ಇದೆ. ಇದಕ್ಕೆ 3 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನಲ್ಲಿ T7250 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 2 lakh+ ಆಂಟಿಥೆಸ್ ಸ್ಕೋರ್ ಇದೆ ಮತ್ತು 89% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಇದೆ. UFS 2.2 ಸ್ಟೋರೇಜ್ ಇದೆ ಮತ್ತು ಇದರಲ್ಲಿ ನಾನು ಸ್ವಲ್ಪ ಗೇಮ್ ಆಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ ನಲ್ಲಿ ಆಡ್ಬೋದು. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಆದ್ರೆ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಹೆವಿ ಗೇಮ್ಸ್ಗೆ ಇದು ಪರ್ಫೆಕ್ಟ್ ಫೋನ್ ಅಲ್ಲ, ಆದ್ರೆ ಇದು ಡೇ ಟು ಡೇ ಟಾಸ್ಕ್ಗೆ ಆರಾಮಾಗಿ ಯೂಸ್ ಮಾಡಬಹುದು. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 30 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 8 MP ಸೆಲ್ಫಿ ಕ್ಯಾಮ್ರಾ ಇದೆ. ಜೊತೆಗೆ ಇದರ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫ್ಲಾಶ್ ಲೈಟ್ ಇದೆ. ಇದರ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಇಂದ 2K 30fps ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಟೇಬಲ್ ವಿಡಿಯೋಸ್ ಬರೋಲ್ಲ ಮತ್ತು ಫೋಟೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ಚೆನ್ನಾಗಿದೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನೂ ಬೆಟರ್ ಆಗಬೇಕಿತ್ತು ಮತ್ತು ನೈಟ್ ಫೋಟೋಸ್ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಿತ್ತು. ಇನ್ನು ಇದರ ಆಪ್ಟಿಮೈಸೇಷನ್ ಆಗಬೇಕಿತ್ತು, ಆದ್ರೆ ಬಡ್ಜೆಟ್ ಅಕಾರ್ಡಿಂಗ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಫೋಟೋ ಶಾಂಪಲ್ಸ್ ನೀವು ಸಹ ನೋಡಬಹುದು. ಫೈನಲಿ ಇದಾಗಿತ್ತು ಟೆಕ್ನೋ ಸ್ಪಾರ್ಕ್ ಗೋ 2 ನ ಫುಲ್ ರಿವ್ಯೂ. ಈ ಫೋನ್ ಈ ಪ್ರೈಸ್ ರೇಂಜ್ಗೆ ತಗೊಳ್ಬಹುದು ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.